ನಮಸ್ಕಾರ ವೀಕ್ಷಕರೇ, ನಮ್ಮ ವಿಶ್ವದ ಅದ್ಭುತಗಳು ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನದ ಕುರಿತು ಕುತೂಹಲಕಾರಿಯಾದ ವಿಷಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಇವತ್ತು ನಾವು ಬದುಕುತ್ತಿದ್ದೇವೋ ಅಥವಾ ದಿನ ಸ್ವಲ್ಪ ವಿಷ ತಿಂದು ಸಾಯುತ್ತಿದ್ದೇವೋ ಗೊತ್ತಿಲ್ಲ. ನಾವು ಮಾರ್ಕೆಟ್ನಿಂದ ತರುವ ತಾಜಾ ತರಕಾರಿಗಳ ಮೇಲೆ ಹೊಳೆಯುವ ಕೆಮಿಕಲ್ ಬಣ್ಣ ಬಳಿಯಲಾಗಿರುತ್ತದೆ. ಈ ಅಡುಗೆಗೆ ಬಳಸುವ ಸಾಸಿವೆಯಲ್ಲಿ ವಿಷಕಾರಿ ಬೀಜಗಳನ್ನು ಮಿಕ್ಸ್ ಮಾಡಲಾಗಿರುತ್ತೆ. ಕಾಫಿ ಪುಡಿಯಲ್ಲಿ ಹುಣಸೆ ಬೀಜದ ಹುಡಿ, ಜೇನುತುಪ್ಪದಲ್ಲಿ ಸಕ್ಕರೆ ಪಾಕ, ಹೀಗೆ ನಾವು ಕಷ್ಟಪಟ್ಟು ಸಂಪಾದಿಸಿದ ದುಡ್ಡಿನಲ್ಲಿ ವಿಷ ತಿನ್ನುತ್ತಿದ್ದೇವೆ. ಜನರ ಜೀವದ ಜೊತೆ ಆಟವಾಡುವ ಈ ಕಲಬೆರಕೆ ಜಾಲ ಇವತ್ತು ನಮ್ಮ ಅಡುಗೆ ಮನೆಯ ಪ್ರತಿಯೊಂದು ವಸ್ತುವನ್ನು ಆವರಿಸಿಕೊಂಡಿದೆ. ಇದನ್ನೆಲ್ಲ ಮೀರಿಸುವಂತಹ ಒಂದು ಅತ್ಯಂತ ನೀಚ ಮತ್ತು ಭೀಕರ ಕೃತ್ಯ ಈಗ ಬಯಲಾಗಿದೆ. ಅದುವೇ ನಾವು ಅತ್ಯಂತ ಪವಿತ್ರ ಮತ್ತು ಆರೋಗ್ಯಕರ ಅಂತ ನಂಬುವ ಹಾಲು. ಮಹಾರಾಷ್ಟ್ರ, ಅದರಲ್ಲೂ ಮುಂಬೈ ಅಂದ್ರೇನೆ ಹಾಗೆ. ಸೆಕೆಂಡುಗಳ ಬೆಲೆ ಇರುವ ಬ್ಯುಸಿ ಲೈಫ್. ಇಲ್ಲಿನ ಜನರಿಗೆ ಬೆಳಿಗ್ಗೆ ಎದ್ದ ತಕ್ಷಣ ನಿಲ್ಲೋಕೆ ಪುರುಸೋತಿರಲ್ಲ. ಆಫೀಸ್ಗೆ ಓಡೋ ಗಡಿಬಿಡಿಯಲ್ಲಿ ರೈಲ್ವೆ ಸ್ಟೇಷನ್ನ ಫುಟ್ಪಾತ್ಗಳಲ್ಲಿ ಲೋಕಲ್ ಚಹಾ ಅಂಗಡಿಗಳ ಮುಂದೆ ನಿಂತು ಒಂದು ಕಪ್ ಕಟಿಂಗ್ ಚಾಯ್ ಕುಡಿದು ಬಿಸಿ ಬಿಸಿ ವಡಪಾವ್ ತಿಂದು ದಿನದ ಜರ್ನಿ ಶುರು ಮಾಡ್ತಾರೆ. ಯೋಚನೆ ಮಾಡಿ, ದೊಡ್ಡ ಹೋಟೆಲ್ಗಳು ಮತ್ತು ಮಾಲ್ಗಳಲ್ಲಿ ಕ್ವಾಲಿಟಿ ಚೆಕ್ ಮಾಡಬಹುದು, ಆದರೆ ರೈಲ್ವೆ ಫುಟ್ಪಾತ್ ಬದಿಯ ಟೀ ಸ್ಟಾಲ್ಗಳಲ್ಲಿ ದಿನಕ್ಕೆ ಸಾವಿರಾರು ಜನ ಬಂದು ಹೋಗುತ್ತಾರೆ. ಆಫೀಸ್ಗೆ ಲೇಟ್ ಆಗೋ ಗಾಬರಿಯಲ್ಲಿ ನಾವು ಯಾರು ಟೀ ಅಂಗಡಿಯವರಿಗೆ ಹಾಲಿನ ಕ್ವಾಲಿಟಿ ಚೆನ್ನಾಗಿದೆಯಾ ಅಂತ ಕೇಳೋಕೆ ಹೋಗಲ್ಲ. ಚಹಾ ಅಂಗಡಿಯವರಿಗೂ ಅಗ್ಗದ ಬೆಲೆಗೆ ಹಾಲು ಸಿಗುತ್ತೆ ಅಂದರೆ ಸಾಕು, ಕಣ್ಣು ಮುಚ್ಚಿ ತಗೋತಾರೆ. ಈ ನಕಲಿ ಹಾಲಿನ ಮಾಫಿಯಾ ಬಂಡವಾಳ ಮಾಡಿಕೊಂಡಿದ್ದೇ ಜನರ ಈ ಗಡಿಬಿಡಿಯನ್ನು. ಇತ್ತೀಚೆಗೆ ಮಹಾರಾಷ್ಟ್ರದ ಧಾರಾಶಿವ್ ಜಿಲ್ಲೆಯ ಭೂಮ್ ತಾಲೂಕಿನಲ್ಲಿ ಬಯಲಾದ ಹಾಲಿನ ದಂಧೆ ಕೇಳಿದರೆ ಇಡೀ ಮಹಾರಾಷ್ಟ್ರವೇ ಬೆಚ್ಚಿ ಬೀಳುತ್ತದೆ. ಪೊಲೀಸರು ರೈಡ್ ಮಾಡಿದಾಗ ಬರೋಬ್ಬರಿ 23 ಲಕ್ಷ ಲೀಟರ್ಗೂ ಅಧಿಕ ಕೃತಕ ಹಾಲಿನ ಪುಡಿ ಸಿಕ್ಕಿದೆ. ಈ ಪುಡಿಯನ್ನು ಯಾವುದರಿಂದ ಮಾಡಿದ್ರು ಗೊತ್ತಾ? ಬಟ್ಟೆ ಒಗೆಯುವ ಡಿಟರ್ಜೆಂಟ್ ಪೌಡರ್, ಅಗ್ಗದ ಪಾಮ್ ಆಯಿಲ್ ಮತ್ತು ಅತ್ಯಂತ ಕಳಪೆ ಗುಣಮಟ್ಟದ ಕೆಮಿಕಲ್ಗಳನ್ನು ಬಳಸಿ. ಇವುಗಳನ್ನು ಬೆರೆಸಿ ಸುಮಾರು 2.3 ಕೋಟಿ ಲೀಟರ್ಗೂ ಹೆಚ್ಚು ನಕಲಿ ಹಾಲನ್ನು ತಯಾರಿಸಿ ಈಗಾಗಲೇ ಮಹಾರಾಷ್ಟ್ರದ ವಿವಿಧ ಭಾಗಗಳಿಗೆ ಸಪ್ಲೈ ಮಾಡಿದ್ದಾರೆ. ಅಂದರೆ ಜನರು ರೈಲ್ವೆ ಸ್ಟೇಷನ್ ಮತ್ತು ಫುಟ್ಪಾತ್ಗಳಲ್ಲಿ ಕುಡಿದ ಚಹಾ, ಕಾಫಿ ಹಾಗೂ ಅಲ್ಲಿ ಸಿಗುವ ಹಾಲಿನ ತಿಂಡಿಗಳಲ್ಲಿ ಇದೇ ಡಿಟರ್ಜೆಂಟ್ ಪೌಡರ್ ಮಿಶ್ರಿತ ಹಾಲನ್ನು ಬಳಸಲಾಗಿದೆ. ವೀಕ್ಷಕರೇ, ಈ ಕ್ರಿಮಿನಲ್ಗಳು ಎಷ್ಟು ಬುದ್ಧಿವಂತರು ಅಂದರೆ ಪೂರ್ತಿ ನಕಲಿ ಹಾಲನ್ನು ಸಪ್ಲೈ ಮಾಡುತ್ತಿರಲಿಲ್ಲ. ಬದಲಾಗಿ 100 ಲೀಟರ್ ಶುದ್ಧ ಹಾಲಿಗೆ 10 ಲೀಟರ್ನಷ್ಟು ಕೃತಕ ಹಾಲನ್ನು ಮಿಕ್ಸ್ ಮಾಡ್ತಾ ಇದ್ರು. ಅಂದರೆ ಕೇವಲ 10% ಮಾತ್ರ ಕಲಬೆರಕೆ. ಇದರಿಂದಾಗಿ ಹಾಲಿನ ರುಚಿ ಅಥವಾ ವಾಸನೆಯಲ್ಲಿ ಹೆಚ್ಚಿನ ವ್ಯತ್ಯಾಸ ತಿಳಿಯುತ್ತಿರಲಿಲ್ಲ, ಯಾರಿಗೂ ಅನುಮಾನವೂ ಬರುತ್ತಿರಲಿಲ್ಲ. ಆದರೆ ಈ 10% ವಿಷವೇ ದಿನನಿತ್ಯವೂ ಜನರ ಹೊಟ್ಟೆ ಸೇರುತ್ತಿದೆ. ಒಂದು ಕಪ್ ಟೀ ಕುಡಿದರೆ ಆಯಾಸ ಕಮ್ಮಿಯಾಗುತ್ತೆ ಅಂದುಕೊಳ್ಳುವ ಸಾಮಾನ್ಯ ದುಡಿಯುವ ಜನರಿಗೆ ಈ ನಕಲಿ ಹಾಲು ದೊಡ್ಡ ವೆಚ್ಚವಾಗಿದೆ. ಡಿಟರ್ಜೆಂಟ್ ಮತ್ತು ಕೆಮಿಕಲ್ ಮಿಶ್ರಿತ ಹಾಲನ್ನು ನಿರಂತರವಾಗಿ ಸೇವಿಸುವುದರಿಂದ ಲಿವರ್, ಕಿಡ್ನಿ ಮತ್ತು ಜೀರ್ಣಾಂಗ ವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗಬಹುದು ಎಂದು ವೈದ್ಯರು ಎಚ್ಚರಿಸಿದ್ದಾರೆ. ಇದರಲ್ಲೂ ಗರ್ಭಿಣಿಯರು, ಸಣ್ಣ ಮಕ್ಕಳು ಮತ್ತು ವೃದ್ಧರ ಜೀವಕ್ಕೆ ಇದು ನೇರವಾಗಿ ಕಂಟಕವಾಗಬಹುದು. ವೀಕ್ಷಕರೇ, ಆಹಾರ ಸುರಕ್ಷತೆ ಕಾಯ್ದೆಯಡಿ ಹಾಲಿನಲ್ಲಿ ಇಂತಹ ಜೀವಕ್ಕೆ ಕಂಟಕ ತರುವ ಕಲಬೆರಕೆ ಮಾಡುವ ಅಪರಾಧಿಗಳಿಗೆ 10 ಲಕ್ಷ ರೂಪಾಯಿ ದಂಡ ಮತ್ತು ಜೀವಾವಧಿ ಶಿಕ್ಷೆ ವಿಧಿಸಲು ಕಾನೂನಿನಲ್ಲಿ ಅವಕಾಶವಿದೆ. ಆದರೆ ಇಂತಹ ಕ್ರಿಮಿನಲ್ಗಳಿಗೆ ತಕ್ಷಣವೇ ಕಠಿಣ ಶಿಕ್ಷೆ ಆಗಬೇಕು. ಇನ್ನು ಮುಂದೆ ನೀವು ಎಷ್ಟೇ ಗಡಿಬಿಡಿಯಲ್ಲಿದ್ದರೂ ಫುಟ್ಪಾತ್ ಅಥವಾ ರೈಲ್ವೆ ನಿಲ್ದಾಣಗಳ ಹತ್ತಿರ ಟೀ ಕುಡಿಯುವಾಗ ಸ್ವಲ್ಪ ಎಚ್ಚರಿಕೆ ಇರಲಿ. ಹಾಲಿನಲ್ಲಿ ಅತಿಯಾದ ನೊರೆ ಅಥವಾ ಸಾಬೂನಿನ ರುಚಿ ಅನಿಸಿದರೆ ತಕ್ಷಣವೇ ಅದನ್ನು ನಿಲ್ಲಿಸಿ. ಇಂತಹ ಜಾಗೃತಿ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಎಚ್ಚರದಿಂದಿರಿ, ಆರೋಗ್ಯವಾಗಿ.